ಗಣೇಶನು ಚಂದ್ರನಿಗೆ ಶಾಪ ಕೊಟ್ಟ ಕತೆ. ಒಂದು ಬಾರಿ ಗಣೇಶನು ಚೌತಿಯ ದಿನ ಭೂಲೋಕಕ್ಕೆ ಬಂದು ಎಲ್ಲರ ಮನೆಗೆ ಹೋಗಿ ಕಾಯಿ ಕಡುಬು ತಿಂತಾ ಇರ್ತಾನೆ. ಎಲ್ಲರ ಮನೆಗೂ ಹೋಗಿ ಕಾಯಿ ಕಡುಬು ತಿಂದು ಅವ್ರ ಮನೆಯಿಂದ ಕಾಯಿ ಕಡುಬನ್ನು ಕಟ್ಟಿಸ್ಕೊಂಡು ಡೊಳ್ಳು ಹೊಟ್ಟೆ ಮಾಡಿಕೊಂಡು ಇಲಿ ಮೇಲೆ ಕುತ್ಕೊಂಡು ಸವಾರಿ ಮಾಡಿಕೊಂಡು ಹೋಗ್ತಾ ಇರ್ತಾನೆ. ಹೋಗಬೇಕಾದ್ರೆ ಆ ಹೋಗೋ ದಾರಿ ಬೆಟ್ಟ ಗುಡ್ಡ ಹಳ್ಳ ದಿಣ್ಣೆಯಿಂದ ಕೂಡಿರುತ್ತೆ. ಪಾಪ ಪುಟ್ಟು ಇಲಿಗೆ ಈ ಗಣೇಶನ ಭಾರ ತಡಿಯೋಕ್ಕಾಗದೆ ಬೇಡಿಸ್ಬಿಡುತ್ತೆ. ಬೇಡಿಸಿದ ತಕ್ಷಣ ಗಣೇಶ ಬಿದ್ದೋಗ್ತಾನೆ. ಅವನಿಗೆ ಭೂಲೋಕದಲ್ಲೆಲ್ಲ ಹಾಕ್ಕೊಟ್ಟಿದ್ರಲ್ಲ ಕಾಯಿ ಕಡುಬು ಎಲ್ಲ, ಅದು ಎಲ್ಲ ಬಿದ್ದೋಗುತ್ತೆ, ಚೆಲ್ಲೋಗುತ್ತೆ. ಆಗ ಇದನ್ನು ನೋಡಿ ಚಂದ್ರ, ಅಯ್ಯಯ್ಯೋ ಪುಟ್ಟು ಇಲಿ ಮೇಲೆ ಡೊಳ್ಳು ಹೊಟ್ಟೆ ಗಣಪ ಕುತ್ಕೊಂಡು ಸವಾರಿ ಮಾಡ್ತಾ ಇದ್ದಾನೆ, ಅಯ್ಯಯ್ಯೋ ಅಂಥೇಳಿ ಜೋರಾಗಿ ನಗ್ತಾನೆ. ಇದನ್ನು ನೋಡಿದ ಗಣೇಶನಿಗೆ ಅವಮಾನ ಆಗೋಗುತ್ತೆ, ಜೊತೆಗೆ ಕೋಪನೂ ಬಂದುಬಿಡುತ್ತೆ. ಕೋಪ ಬಂದು ಚಂದ್ರನಿಗೆ ಶಾಪ ಕೊಟ್ಬಿಡ್ತಾನೆ. ನಿನ್ನನ್ನು ನನ್ನ ಹಬ್ಬ ಆದ ಚೌತಿ ದಿನ ಯಾರು ನೋಡ್ತಾರೋ ಅವರಿಗೆ ಕಳ್ತನದ ಆಪಾದನೆ ಬರಲಿ ಅಂಥೇಳಿ. ಆಗ ಚಂದ್ರ, ಬೇಡ ಗಣೇಶ ಶಾಪ ಕೊಡಬೇಡ ಅಂತ ಕೇಳ್ಕೊಳ್ತಾನೆ. ಆಗ ಗಣೇಶ ಕೊಟ್ಟಿದ್ದನ್ನು ವಾಪಸ್ ಪಡ್ಕೊಳಕ್ಕಾಗಲ್ಲ, ಆದರೆ ನಿನ್ನನ್ನು ಯುಗಾದಿ ಚಂದ್ರನ ದಿನ ಯಾರು ನೋಡ್ತಾರೋ ಅವರಿಗೆ ಪರಿಹಾರ ಆಗುತ್ತೆ, ಕಳ್ತನದ ಆಪಾದನೆ ಪರಿಹಾರ ಆಗುತ್ತೆ ಅಂತ ಹೇಳ್ತಾನೆ. ಒಳ್ಳೆಯದಾಗಲಿ ಹೋಗು ಅಂತ ಹೇಳ್ತಾನೆ ಚಂದ್ರನಿಗೆ. ಶುಕ್ಲದ ಚೌತಿಯಂದು ಚಂದಿರನ ನೋಡಿದರೆ ಅಪವಾದ ತಪ್ಪದು. ಭಾದ್ರಪದ ಶುಕ್ಲದ ಚೌತಿಯಂದು ಚಂದಿರನ ನೋಡಿದರೆ ಅಪವಾದ ತಪ್ಪದು. ನರವೇಷಧಾರಿ ಹರಿಕೃಷ್ಣನ ಹಿಡಿದು ಉಳುವಂಥ ನರರಿಗೂ ಇದು ಬೆನ್ನ ಬಿಡದು.